ಮಾಡೋದಿಷ್ಟೇ, ನಿಮ್ಗೆ ಮ್ಯಾಪ್ಸ್ ಕೊಡ್ತೀವಿ, ಎತ್ತುವರಿ ಆಗಿರೋದು ಮ್ಯಾಪ್ ಎಲ್ಲ ಒಂಥರ ಟೂರ್ ಅಂತ ಮಾಡ್ಕೋಬೇಕು ನೀವು. ಆ ಮ್ಯಾಪ್ ಇಟ್ಕೊಂಡು ದಿಶಾಂಕ್ ಆ್ಯಪ್ ನೀವು ಲೋಡ್ ಮಾಡ್ಕೊಂಡ್ರೆ ನೀವೆಲ್ಲಿ ಓಡಾಡ್ತಾ ಇದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಆಕ್ಚುಲಾಗಿ ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ನಿಮಗೆ ಸಮಯ ಟೈಮ್ ಕಡಿಮೆ ಕೊಟ್ಟಿದ್ದಾರೆ ತಾಲೂಕು ಆಡಳಿತ, ಒಂದು ಅರ್ಧ ಗಂಟೆ ಟೈಮ್ ಮುಗಿಸ್ಕೊಂಡು ಹೋಗಿ. ಇಲ್ಲಿ ಸ್ಮಶಾನ ಒತ್ತುವರಿ ಆಗಿರೋದು ನಿಮ್ ಗಮನಕ್ಕೆ ಬಂತು, ಕೆರೆ ಒತ್ತುವರಿ ಆಗಿರೋದು ಗಮನಕ್ಕೆ ಬಂತು, ಆಮೇಲೆ ನಾಲೆಗಳಂತೂ ಎಲ್ಲ ಮುಚ್ಚೆ ಹಾಕ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸೇರಿಸಿ ಕಾಂಪೌಂಡ್ ಹಾಕಿರೋದು ಕೂಡ ನೋಡಿದ್ದೀರಾ. ಅಷ್ಟೇ ನಾನು ಹೇಳೋದು. ಇಲ್ಲಿ ಇನ್ನು 100 ಎಕರೆ ಏನು ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನ AC DC ಅವರು ಜವಾಬ್ದಾರಿ ತಗೋತಾರೆ. ಅಂದ್ರೆ ಅವ್ರ ಕೇಸ್ ಹಾಕೊಂಡು ಪಾಣಿ ಮಿಟೇಟ್ ಆಗೋ ತನಕ ಅದು ನಮ್ದು ಅಂತ ಹೇಳಕ್ ಬರಲ್ಲ. ನಮ್ಮ ಅಲಿಗೇಷನ್ನು ಪ್ರೈಮಾ ಫೇಶಿಯಾ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀವಿ. ಹಿಂಗಾಗಿ ಮೇಲ್ನೋಟಕ್ಕೆ ನಿಮ್ ಕಣ್ಣು ಕಾಣಿಸ್ತಾ ಇದೆ ಎಷ್ಟು ಸುಂದರವಾದ ಜಾಗ ಇದೆ ನೋಡಿ. ಇದಕ್ಕೆ ಸುತ್ತು ಮರ ಗಿಡ ಉಣಿಸಿದ್ರೆ 40 ಎಕರೆ. ನಾನು ಬರ್ಲಿಲ್ಲ ಅಂದ್ರೆ ಈ ಕೆರೆನೇ ಇಲ್ಲ. ಏನು ಒಳಗಡೆ ಇದೆ ಏನದೆ ಒಳಗಡೆ ಐತೆ ಅಷ್ಟೇ. ಅಗಳಕೋಟೆ ಅನ್ನೋದು ಬೇಚಾರ್ ವಿಲೇಜ್ ಗ್ರಾಮ, ಬೇಚಾರ್ ಗ್ರಾಮನೂ ಅಲ್ಲ, ಗ್ರಾಮ ಠಾಣನೂ ಇದೆ. ಅಗಳಕೋಟೆಗೆ ಬಾಂಡಿಂಗ್ ಏನಂದ್ರೆ ಗುಟ್ಟಳ್ಳಿ, ಕೆಂಸಂದ್ರ ಸುತ್ತಮುತ್ತ ಊರೆಲ್ಲ, ಆ ಊರುಗಳಿಗೆಲ್ಲ ಜಮೀನು ಕಡಿಮೆ ಇದೆ. ಇದು ಜೋಡಿ ಗ್ರಾಮ, ಜಾಸ್ತಿ ಜಮೀನಿರೋ ಜಾಗ. ಸೊ ಇದರಲ್ಲಿ ಸರ್ಕಾರಿ ಅಂತೇಳಿ 2 ಎಕರೆ ಮಶಾಣ ಇದೆ. ಮಶಾಣ ಕೂಡ ಯಾವ ಪರಿಸ್ಥಿತಿಲಿ ಇದೆ ನೀವೇ ನೋಡಿದಿರ. ಇದನ್ನೆಲ್ಲ ಬಿಟ್ಟು ಯಾರೋ ಬಂಡವಾಳ ಹಾಕೋರು ಅಕ್ಕಪಕ್ಕವ್ರ ಜೊತೆ ಸಂತೋಷವಾಗಿರ್ಬೇಕು. ಬೋಗಸ್ ಡಾಕ್ಯುಮೆಂಟ್ ಯಾವತ್ತಿದ್ರು ಈಚೆ ಬರುತ್ತೆ ಅನ್ನೋದು ಅವ್ರು ತಿಳ್ಕೋಬೇಕು. ಅದು ಬಿಟ್ಬಿಟ್ಟು ಕೇಳಕ್ ಹೋದವ್ರ ಮೇಲೆಲ್ಲ FIR ಹಾಕ್ಸೋದು ಎಲ್ಲಿಗೆ ಹೋಗ್ತಾ ಇದೆ ಮಾಡ್ತಾ ಇದಾರೆ. ತಹಸೀಲ್ದಾರ್ ಅವರು ಇನ್ನೂ ಇಲ್ಲ. ನಾನು ಹೇಳೋದು ಬರೀ 5 JCB ತಂದಿದ್ದಾರೆ. ಇದು 20 JCB ತಂದ್ರು 3 ದಿನ ಆಗುತ್ತೆ. 20 JCB ತಗೊಂಡ್ರು 3 ದಿನ ಆಗುತ್ತೆ. ನಾಲೆ ಅಂದ್ರೆ ಬರೀ ಮಾರ್ಕ್ ಮಾಡೋದಲ್ಲ, ನಾಲೆನ ಅಗದ್ಬಿಟ್ಟು ಅದಕ್ಕೆ ನಾಲೆ ತರ ಕಾಣಿಸಂಗ್ ಮಾಡ್ಬೇಕು. ನೀರು ಹರಿಯಕ್ಕೆ ರೈನಿ ಸೀಸನ್ ಈ ಟೈಮಲ್ಲಿ ನಾವು ನಾಲೆನ ಕ್ಲೀನ್ ಮಾಡಿಕೊಟ್ರೆ, ಮೈನರ್ ಇರಿಗೇಷನ್ ಅವ್ರಿಗೋ ಇಲ್ಲಾಂದ್ರೆ ಪಂಚಾಯತಿ ಅವ್ರಿಗೋ ವಹಿಸ್ಕೊಟ್ರೆ ಅವ್ರ ಕೆರೆನ ರೆಸ್ಟೋರ್ ಮಾಡ್ತಾರೆ. ಸಾಕಷ್ಟು ಇನ್ವೆಸ್ಟರ್ಸ್ ಇದ್ದಾರೆ, ಅಂದ್ರೆ CSR ಫಂಡ್ಸ್ ಅಲ್ಲಿ ಈ ಕೆರೆಗಳನ್ನೆಲ್ಲ ಉಳಿಸಿ ಮಾಡ್ಬೋದು.